ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತೊಂದು ಹೊಸ ವ್ಲಾಗ್ನ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಇವತ್ತು ಮಂಗಳವಾರ, ಟೈಮ್ ಬಂದು ಇವಾಗ 5:10 ಆಗಿದೆ. ಆ್ಯಕ್ಚುಲಿ ಇವತ್ತು ಏನಾಯಿತು ಅಂದರೆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಇವತ್ತೊಂದು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ನಾನು ನೆನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಅಂದರೆ ಇವತ್ತಿಂದು ಸ್ವಲ್ಪ ಕಂಟಿನ್ಯೂಷನ್ ವ್ಲಾಗ್ನ ಮಾಡಿದ್ದೆ. ನನಗೆ ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನಿಮಿಷ ಕೂತ್ಕೊತೀನಿ. ನನಗೆ ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಂದರೆ ಸ್ಟೋರೇಜ್ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಒಂದಷ್ಟು ಆ್ಯಪ್ಸ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಅಂತ ಹೇಳಿ ಆ್ಯಪಲ್ಲಿ ಅಂದರೆ ಎಡಿಟಿಂಗ್ ಆ್ಯಪಲ್ಲಿ ತೋರಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದಷ್ಟು ಆ್ಯಪ್ ಎಲ್ಲ ಡಿಲೀಟ್ ಮಾಡೋಣ, ಕೆಲವೊಂದು ವೀಡಿಯೋಸ್ ಎಲ್ಲ ಮತ್ತೆ ಅದು ಆ್ಯಪ್ ಡಿಲೀಟ್ ಮಾಡಿದ್ರು ತೊಗೊತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆ್ಯಪ್ ಎಲ್ಲ ಡಿಲೀಟ್ ಮಾಡಿದೆ. ಮತ್ತೆ ಇನ್ನೊಂದ್ಸತಿ ಎಡಿಟಿಂಗ್ ಕೊಟ್ಟೆ, ಅಂದರೆ ಫೈನಲ್ ಎಡಿಟಿಂಗ್ ಸೇವ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಮತ್ತೆ ಅವಾಗ ಸ್ಟೋರೇಜ್ ಫುಲ್ ಅಂತ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋಣ ಅಂತೇಳಿ ಮಾಡಕ್ಕೆ ಹೋದೆ. ಆದರೆ ಇವತ್ತು ಮಾಡಿರೋ ಅಂಥ ವೀಡಿಯೋಸು, ನೆನ್ನೆ ಮಾಡ್ಕೊಂಡು ಬಂದಿರೋವಂಥ ವೀಡಿಯೋಸ್ ಎಲ್ಲ ಡಿಲೀಟ್ ಆಯಿತು. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ರಿಕವರ್ ಮಾಡೋದಕ್ಕೆ. ಆದರೆ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ರಿಕವರ್ ಆಗಿದೆ, ಅಂದರೆ ಹಳೇದೆಲ್ಲ ಏನೇನಿದೆ ಆ ವೀಡಿಯೋಸ್ ಎಲ್ಲ ರಿಕವರ್ ಆಗಿದೆ. ಬಟ್ ಇವತ್ತಿಂದು ನೆನೆದು ಮಾತ್ರ ರಿಕವರ್ ಆಗ್ತಾ ಇಲ್ಲ. ದಯವಿಟ್ಟು ಯಾರಾದರೂ ಏನಾದರೂ ಸೊಲ್ಯೂಷನ್ ಇದ್ದರೆ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ 100% ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಆ ವೀಡಿಯೋಸ್ ಎಲ್ಲ ರಿಕವರ್ ಆದರೆ ನಾನು ಖಂಡಿತ ನೆಕ್ಸ್ಟ್ ವ್ಲಾಗ್ ಅದನ್ನೇ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾವು ನೆನ್ನೆ ಹೋಗಿ ದೇವಸ್ಥಾನ ಬಂದು ಸುಮ್ಮೀರು ಅದೇ ನಾನು ದೇವಸ್ಥಾನದ ಹೆಸರು ಹೇಳೋದಕ್ಕೂ ಇವನು ಅಡ್ಡ ಬರೋದಕ್ಕೂ ನೋಡಿ, ಇವನು ದೇವಸ್ಥಾನ ಸ್ಟಾರ್ಟಿಂಗ್ ಲೆಟರ್ ಬಂದು ಶ್ರೀ ಕ್ಷೇತ್ರ ಕಣವಿ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಅದು ಬಂದು ರಟ್ಟೆಹಳ್ಳಿ ಅಂತೇಳಿ, ಹಾವೇರಿ ಡಿಸ್ಟಿಕ್ ರಟ್ಟೆಹಳ್ಳಿ ತಾಲೂಕು ಆ ಸೈಡ್ ಬರುತ್ತೆ. ಹೊನ್ನಾಳಿಯಿಂದ ಕೂಡ ಹೋಗ್ಬೋದು, ನಿಮಗೆ ಹೊನ್ನಾಳಿಯಿಂದ ಸ್ವಲ್ಪ ಹತ್ರ ಅನಿಸುತ್ತೆ. ಬಟ್ ನಾವು ಹೋಗ್ತಾ ಶಿಕಾರಿಪುರದಲ್ಲಿ ಹೋಗಿದ್ದು, ಬರ್ತಾ ನಾವು ಹೊನ್ನಾಳಿ ರೂಟ್ ಸೈಡಲ್ಲಿ ಬಂದಿದ್ದು. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬಾ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಈ ಥರ ನೋಡದೇ ಇರೋವಂಥ ಪ್ಲೇಸಿಗೆ ಹೋಗಿ ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೂ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ನಾ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಇದೆ. ಏನಂದರೆ ನನಗೆ ಒಂದೇ ಸತಿ ಕಂಟಿನ್ಯೂಸ್ ಆಗಿ ಮಾತಾಡೋಕೆ ಹೋದರೆ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಹಾಗೆಯೇ ಏನಂದ್ರೆ ದೇವಸ್ಥಾನದಲ್ಲಿ ಫುಲ್ಲು ಗುಹೆಗಳೇ, ಎಲ್ಲಿ ನೋಡಿದ್ರು ಬಂಡೆಕಲ್ಲಲ್ಲಿ ಗುಹೆಗಳು, ಅದರೊಳಗಡೆ ಋಷಿ ಮುನಿಗಳು ಯಾರೋ ಅವರು ಸನ್ಯಾಸಿಗಳು ಯಾರೋ ಇದ್ದಾರೆ, ನನಗೆ ಗೊತ್ತಿಲ್ಲ ಅಷ್ಟು. ಅವರುಗಳು ಅವಾಗಿನ ಕಾಲದಲ್ಲೂ ಅಲ್ಲಿ ಧ್ಯಾನನ ಮಾಡ್ತಾ ಇದ್ರಂತೆ, ಈಗಲೂ ಇದ್ದಾರೆ ಅಂತ ಹೇಳಿ ಹೂವಾಪೋವಾಗಳಿದೆ. ಬಟ್ 100% ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳಿರೋದನ್ನ ನಾವು ಕೂಡ ಕೇಳ್ಕೊಂಡ್ವಿ. ನಮ್ಮಮ್ಮ ಹಿಂಗೆ ಲೈಟಾಗಿ ಇದು ಇವನು ನನಗೆ ಅತ್ತೆ ಅನ್ನೋ ಬದಲು ಅಕ್ಕ ಅಂತಾನೆ. ಯಾರು ಏನು ಕಮೆಂಟ್ ಮಾಡಬೇಡಿ ಅವ್ನು ನನಗೆ. ಅಲ್ಲೆಲ್ಲ ಚೆಲ್ಲುತ್ತೆ ಫುಲ್ಲು ಬಂಡೆಕಲ್ಲು, ಸಣ್ಣ ಜಾಗ, ತುಂಬಾ ಸ್ಪೇಸ್ ಇಲ್ಲ, ಇಷ್ಟಿಷ್ಟೇ ಜಾಗ ಇದೆ ಅಷ್ಟೇ. ಒಂದು ನಿಮಿಷ ನಾನು ತೋರಿಸ್ತೀನಿ ಎಷ್ಟಿತ್ತು ಅಂತ. ಆ ಜಾಗ ಬಂದು ಇಷ್ಟಿಷ್ಟೇ ಜಾಗ ಇದೆ, ಇಷ್ಟಿಷ್ಟೇ ಜಾಗ ಇರೋದು, ಅದರಲ್ಲಿ ಹೋಗ್ಬೇಕಂತೆ. ಆದರೆ ಹಸ್ಬೆಂಡ್ ಒಂದು ಸ್ವಲ್ಪ ಮುಂದೆ ಹೋದ್ರು, ಆಮೇಲೆ ಫುಲ್ಲು ಮಣ್ಣಿನ ರಾಶಿ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಭಯ, ಎಂಥವ್ರಿಗೆ ಆದ್ರೂ ಭಯ ಬರುತ್ತೆ, ಆ ಥರ ಇದೆ ಆ ಪ್ಲೇಸು. ಬಟ್ ಅಂದರೆ ದೇವಸ್ಥಾನದೊಳಗಡೆ ಸ್ವಲ್ಪ ಮೇಲ್ಗಡೆ ಜಾಗ ಬಿಟ್ಟಿದ್ದಾರೆ, ಅಲ್ಲಿಂದ ಗುಹೆಗೆ ಹೋಗ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಕೂಡ ದೇವಸ್ಥಾನದ ಒಳಗಡೆ ಬಾಹುಬಲಿ ಅಂದರೆ ಬ್ಯಾಟ್ಸ್ ಅಂತಾರಲ್ಲ ಅದಿದೆ ಅಂತೆ. ಆದರೆ ನಾನು ಒಳಗೆ ಹೋಗ್ಲಿ, ಯಾಕಂದರೆ ನಾನಿವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಸಡನ್ ಆಗಿ ಕೆಲವೊಂದು ದೇವಸ್ಥಾನದ ಒಳಗಡೆ ಹೋಗೋ ಆಗಿಲ್ಲ. ಹಾಗಾಗಿ ನಾನು ಗೊತ್ತಿದ್ದು ಹೋಗಿ ಯಾಕೆ ಬೇಕು ಅಂತ ಹೇಳಿ ಮುಂದೆ ಸಫರ್ ಕೂಡ ಬಂದು ನಾನು ಆಚರಣೆ ಇದೆ. ಅದು ಶಿವನ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದೆ. ಅಲ್ಲಿ ನಾನು ಏನಂದರೆ ಬ್ಯಾಟ್ಸ್ ಇದೆ ಅಂತ ಹೇಳಿದ್ರು, ಬಟ್ ಹಸ್ಬೆಂಡ್ ಎಲ್ಲ ವಿಡಿಯೋ ಮಾಡ್ಕೊಂಡ್ಬಂದಿದ್ರು. ಹೇಳಿದ್ನಲ್ಲ, ಅದು ಕಂಪ್ಲೀಟಾಗಿ ಎಲ್ಲ ಕೂಡ ಡಿಲೀಟ್ ಆಗಿದೆ. ಆದರೆ ದೇವಸ್ಥಾನದ ಒಳಗಡೆ ಬ್ಯಾಟ್ಸ್ ಇದೆ, ಅಂದರೆ ತುಂಬ ಸ್ಮೆಲ್. ಅದು ಕೆಲವೊಂದು ಸತಿ ಆಚೆ ಕೂಡ ಬಂದು ಅಲ್ಲೇ ಮಲಗುತ್ತಂತೆ. ಬ್ಯಾಟ್ಸು ಮುಂಗ್ಸಿರೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಒಬ್ಬರು ಬ್ಯಾಟ್ಸ್ ಅಂತಾರೆ, ಅಂದರೆ ಬಾಹುಬಲಿ ಅಂತಾರೆ, ಒಬ್ಬರು ಮುಂಗ್ಸಿ ಅಂತಾರೆ, ಯಾವುದು ಅಂತ ನನಗೂ ಕೂಡ ಐಡೆಂಟಿಫೈ ಮಾಡೋಕ್ಕೆ, ಅಂದರೆ ನಾನು ಒಳಗೆ ಹೋಗ್ಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ಆದರೆ ತುಂಬ ಕೆಟ್ಟ ಸ್ಮೆಲ್ ಅಂತೆ. ಹಸ್ಬೆಂಡು ಮಕ್ಕಳು ಎಲ್ಲರೂ ಹೋಗಿದ್ರು, ಯಾರ್ಯಾರು ನಮ್ಮ ಮನೆಯಿಂದ ಹೋಗಿದ್ರು ದೇವಸ್ಥಾನಕ್ಕೆ, ಎಲ್ಲರೂ ಕೂಡ ಹೋಗಿದ್ರು. ಬಟ್ ನಾನು ಮಾತ್ರ ಹೋಗಲಿಲ್ಲ. ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರಾದರೂ
ಆ ಸೈಡ್ ಏನಾದರೂ ಹಾವೇರಿ ಸೈಡು ಇಲ್ಲ ಹೊರನಾಡು ಆ ಸೈಡ್ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒಂಥರ ಪೀಸ್ ಆ್ಯಂಡ್ ಕಾಮನ್ ಈ ಥರ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಈಗ ಗಟ್ಟಿಲಿರೋ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿಂದ ವಿಶೇಷತೆ ತಿಳ್ಕೊಳ್ಳೋದು, ಅಲ್ಲೂ ಕೂಡ ತುಂಬಾ ಪವಾಡ ಇದೆ. ಹಾಗೆ ಒಂದು ಬೆಟ್ಟ ತುದಿಯಲ್ಲಿ ಮರದ ಪೈಪ್ ಇಟ್ಟಿರ್ತಾರೆ, ಆ ಪೈಪಲ್ಲಿ ಹಚ್ಚೋ ದೀಪ ಶಿವನ ಏನು ಮೂರ್ತಿ ಇದೆಯಲ್ಲ ಅಲ್ಲಿಗೆ ಬೆಳಕು ಬರುತ್ತಂತೆ. ಅದನ್ನೆಲ್ಲ ಕೇಳೋದಕ್ಕೆ ಒಂಥರ ಖುಷಿ, ಅದು ನೋಡೋಕ್ಕಿನ್ನ ಒಂಥರ ಚಂದ. ಬಟ್ ನಮ್ಗೆ ಅದೆಲ್ಲ ಸಿಕ್ಕಿರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ತುಂಬ ಮಾತಾಡಿದೆ ಅನಿಸುತ್ತೆ. ಇವಾಗ ಬನ್ನಿ, ನಾನು ಕೂಡ ರೆಡಿ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಪ್ರತಿ ಮಂಗಳವಾರ, ಅಂದರೆ 9 ಮಂಗಳವಾರ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಒಂದು ಕೋರಿಕೆ ಇಟ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೋಗಿ ನಿಮ್ಮೇನು ದೀಪ ಹಚ್ಕೊಂಬರ್ತೀನಿ ನಾನು, ಹಸ್ಬೆಂಡು ಕೂಡ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೋಗ್ತೀವಿ. ಅಷ್ಟರೊಳಗಡೆ ಮಕ್ಕಳಿಗೆ ಹಾಲು ಮಾಡಿಕೊಟ್ಬಿಟ್ಟು ಅವ್ರನ್ನ ಟ್ಯೂಷನಿಗೆ ಕಳಿಸ್ಬೇಕು. ಮನೇಲಿ ಯಾರೂ ಇಲ್ಲ, ನನ್ನ ಮತ್ತು ಹಸ್ಬೆಂಡ್ ಇಬ್ಬರೇ ಇರುತ್ತೆ. ಇವಾಗ ಮಕ್ಕಳಿದ್ದಾರೆ. ಇನ್ನು ಬಂದು ನಾನು ಅಡುಗೆ ಕೂಡ ಮಾಡಬೇಕು ಇವತ್ತು. ನೋಡಬೇಕು, ತುಂಬ ದಿನ ಆಯಿತು ಬಿರಿಯಾನಿ ಮಾಡಿಲ್ಲ ಅಂದ್ಕೊಂಡು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾವ್ದು ಈಸಿ ಅನ್ಸುತ್ತೋ ಬಂದಮೇಲೆ ನನ್ನ ಸಿಚುವೇಶನ್ ನೋಡಿಕೊಂಡು ನನಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ಬೇಗ ಮಾಡ್ತೀನಿ. ಇವಾಗ ಮಕ್ಕಳಿಗೆ ಹಾಲು ಮಾಡಿಕೊಡ್ಬೇಕು. ಹಾಲು ಮಾಡಿಕೊಟ್ಬಿಟ್ಟು ಅವ್ರನ್ನ ಕೂಡ ಟ್ಯೂಷನ್ಗೆ ಕಳಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಾನು ಒಂದು ಸ್ವಲ್ಪ ಸೆಮಿನಾರ್ ವರ್ಕ್ ಎಲ್ಲ ಮಾಡಬೇಕು. ಬನ್ನಿ. ಇನ್ನು ನಾನು ಕೂಡ ರೆಡಿಯಾಗಿದೆ, ಹಸ್ಬೆಂಡಿಂದ ರೆಡಿ ಆಗಿಲ್ಲ. ಅಷ್ಟರಲ್ಲಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವರಿಬ್ರು ನೋಡಿ ಪ್ರತಿದಿನ ಪ್ರತಿ ಕ್ಷಣ ಜಗಳ ಆಡ್ತಾರೆ. ಇವನೊಂಥರ ಜಗಳ ಆಡ್ತಾರೆ, ಇವನೊಂಥರ ಜಗಳ ಆಡ್ತಾರೆ. ಇಬ್ಬರು ತುಂಬಾ ಟಾರ್ಚರ್ ಕೊಡ್ತಾರೆ. ಓಡೋಗ್ತಿದ್ದಾರೆ, ಯಾರಿಗಿಂತ ಯಾರು ಕಮ್ಮಿ ಇಲ್ಲ. ಇವಾಗ ತಾನೇ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ನಾನು ಮತ್ತೆ ಹಸ್ಬೆಂಡ್ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಬಿಸಿಲು ನೋಡಿ, ಇವಾಗಲೇ ಇಷ್ಟೊಂದು ಬಿಸಿಲಿದೆ. ನೆಕ್ಸ್ಟ್ ಮಾರ್ಚ್ ಶಿವರಾತ್ರಿ ಆದರೆ ಮುಗೀತು, ಸಿಕ್ಕಾಪಟ್ಟೆ ಬಿಸಿಲು. ಬೆಳಗ್ಗೆ ಟೈಮ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಸಂಜೆ ಅಷ್ಟಾಗಿ ರಶ್ ಇರೋದಿಲ್ಲ. ಇವಾಗ ಈ ಟೈಮಲ್ಲಿ ಬಂದರೆ ನೀಟಾಗಿ ನೆಮ್ಮದಿಯಿಂದ ದೀಪ ಹಚ್ಬಿಟ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇನ್ನು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಬೇಗ ಬೇಗ ಮನೆಯಿಂದ ಕಟ್ ಮಾಡಿಬಿಟ್ಟು ದೀಪ ಹಚ್ಚೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಜನ ಇದ್ದರು, ಅವರು ಕೂಡ ಖಾಲಿ ಆಗ್ತಿದ್ದೀನಿ. ನಾನು ಹಚ್ಚಿ ಪೂಜೆ ಮಾಡೋ ಅಷ್ಟರಲ್ಲಿ ಜನ ಕೂಡ ಮತ್ತೆ ಸ್ಟಾರ್ಟ್ ಆದರು. ಆದರೆ ಏನಂದರೆ ದೇವಸ್ಥಾನದಲ್ಲಿ ಈಗ ಲೇಡೀಸ್ಗಳಿರ್ತಾರಲ್ಲ, ಒಬ್ಬರು ಪೂಜೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ನೀಟಾಗಿ ಮಾಡೋದಕ್ಕೆ ಬಿಡಬೇಕು. ಅವರಾದ್ಮೇಲೆ ನೆಕ್ಸ್ಟ್ ಆ ಥರ ಮಾಡ್ಕೋಬೋದು. ಆದರೆ ಇಲ್ಲಿ ಯಾರು ನೀಟಾಗಿ ಸಮಾಧಾನವಾಗಿ ಬೇರೆಯವ್ರಿಗೂ ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ, ಹಾಗೆ ಅವರು ಕೂಡ ನೀಟಾಗಿ ಸಮಾಧಾನವಾಗಿ ಪೂಜೆ ಮಾಡ್ಕೊಂಡೇ ಹೋಗೋಲ್ಲ. ಹಾಗೆ ಇನ್ನು ಆಂಜನೇಯ ದೇವಸ್ಥಾನದಲ್ಲಿ ನೆಕ್ಸ್ಟ್ ಡೇ ಅಂದರೆ ಬುಧವಾರ ರಥೋತ್ಸವ ಇರೋದ್ರಿಂದ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ನಾನು ಕೂಡ ಮನೆಗೆ ಬರ್ತಾ ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿತ್ತು ಅಂತೇಳಿ ತೊಗೊಂಡು ಬಂದೆ. ಜಸ್ಟ್ ಮನೆಗೆ ಬಂದ್ವಿ, ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡು ಇವಾಗ ಹೋಗಿ ಬಿರಿಯಾನಿ ಮಾಡಬೇಕು. ಟೈಮ್ ಬಂದು 7:30 ಆಗಿದೆ. ಮೊನ್ನೆಯಿಂದಲೂ ಸ್ವಲ್ಪ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಿತ್ತು, ಹಾಗಾಗಿ ಇವಾಗ ಬಿರಿಯಾನಿ ಮಾಡಬೇಕು. ಹಸ್ಬೆಂಡು ಚಿಕನ್ ಎಲ್ಲ ಜಾಲಿ ಒಳಗಡೆ ಹಾಕಿಟ್ಟಿದ್ದಾರೆ. ಇವಾಗ ಏನಿದ್ರು ಕಟ್ ಮಾಡಿಕೊಡ್ತಾರೆ, ನಾವು ಬೇರೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡ್ರಿ ಮಾಡ್ಕೊಂಡು ತಿನ್ನೋದಷ್ಟೇ. ನಾನೇನು ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಸುಮಾರು ಸತಿ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಬಿರಿಯಾನಿ. ಇನ್ನು ಬಿರಿಯಾನಿ ಕೂಡ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಫ್ರೈಡ್ ರೈಸಿಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಹೆಚ್ಚೋದು ಮಾತ್ರ ಮುಗ್ದಿಲ್ಲ, ಅವಾಗಲಿಂದ ಕೂತ್ಕೊಂಡು ಸಣ್ಣಕ್ಕೆ ಹೆಚ್ಚೋದಲ್ವಾ, ಸ್ವಲ್ಪ ಲೇಟ್ ಆಯಿತು. ಹಾಗೆ ಇವಾಗ ನೋಡಿ ನನ್ನ ಮಗ ಬಂದುಬಿಟ್ಟು ನಾನು ಸ್ವಲ್ಪ ಹೆಚ್ಚಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಚುತ್ತಿದ್ದಾನೆ. ಪರವಾಗಿಲ್ಲ, ಈ ಥರ ಹೆಚ್ಚಿದೆ ನೋಡಿ, ಒಂದು ತಕ್ಕ ಮಟ್ಟಿಗೆ ಹೆಚ್ಚಿದ್ದಾನೆ, ಪರವಾಗಿಲ್ಲ. ಹೇಳ್ತಿದ್ದೀನಿ ದೊಡ್ಡವನಾದ್ಮೇಲೆ ಮಾಡ್ಕೊಡೋದು ಬಿಟ್ಟು ಅವಾಗ ಎಲ್ಲೋಗಿರ್ತೀಯ ನೋಡ್ತೀನಿ, ಅವಾಗ ಮಾಡ್ಕೊಡೋ, ಈಗ ಬೇಡ ಅಂದ್ರೂ ಕೇಳ್ತಾ ಇಲ್ಲ ನೋಡಿ. ಕೈ ಹುಷಾರು, ಮಾತಿಗೇನು ಕಡಿಮೆ ಇಲ್ಲಲ್ಲ. ನಾನು ವಿಡಿಯೋ ಮಾಡ್ತಿದ್ದೀನಿ, ನೋಡ್ತಿದ್ಯಾ? ಗೊತ್ತಿದ್ದೆ ಮಾತಾಡ್ತಿದ್ಯಾ? ಬ್ಯಾಡ್ ಬೈ ಅಂತಾರೆ ನಿನಗೆಲ್ಲರೂ.
ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಒಂದು ನೋಡ್ಕೊಂಡು ಅಂದರೆ ನಾನೊಂದು ಅಳತೆ ಮೇಲೆ ಹಾಕ್ತೀನಿ. ನೀವು ನಿಮಗೆ ಯಾವ ಥರ ಸ್ಪೂನಲ್ಲಾದರೂ ಹಾಕೋಬೋದು. ನಾನು ನನ್ನ ಒಂದು ಅಳತೆ ಪ್ರಕಾರ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಬೇಕು. ಇವಾಗ ಎಣ್ಣೆ ಕಾದಿದೆ. ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ, ಸಣ್ಣದಾಗಿ ಹೆಚ್ಚಿರೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲಾಗಿ ಇರಲಿ ಅಂತಂದರೆ ಮಸಾಲ ಥರ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಈ ಥರ ಒಗ್ಗರಣೆಗೆ ಅಂದರೆ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಳು ಮೆಣಸು ಪೌಡ್ರ್ ಹಾಕ್ತಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಖಾರದ ಪುಡಿ ಏನು ಯೂಸ್ ಮಾಡ್ತಿರೋದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಮಕ್ಕಳುಗಳು ಗಲಾಟೆ ಮಾಡ್ತಾರೆ, ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಸೋಯಾ ಸಾಸ್ ಹಾಕ್ತಿದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಹೋಗೋದಿಲ್ಲ, ನೋಡ್ಕೊಂಡು ಹಾಕೊಳ್ಳಿ. ನಿಮಗೇನಾದರೂ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕೋಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ. ನನ್ನ ಹತ್ರ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂತ ಹೇಳಿ ಒಂದು 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೇ ಹಾಕ್ಕೊತಿದ್ದೀನಿ. ನನಗೆ ಸ್ಪೈಸಿ ಜಾಸ್ತಿ ಬೇಕು ಅಂತ ಹೇಳಿ ಅಷ್ಟೇ. ಹಾಗೆ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಸ್ಪೂನಲ್ಲಿ ಇರೋದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಷ್ಟೇ. ಇವಾಗ ಫುಲ್ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಕೊಟ್ಕೊತಿದ್ದೀನಿ. ನಿಮಗೇನಾದರೂ ಖಾರ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಅನ್ನ ಕಲಿಸಾದ್ಮೇಲೆ ಬೇಕಿದ್ರೆ ನೀವು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ನಮ್ಮ ಹಸ್ಬೆಂಡು ಪಾತ್ರೆ ತೊಳ್ಕೊಳ್ತಿದ್ದಾರೆ. ತುಂಬಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಅವನಿಗೆ. ಏನೋ ಜಾಸ್ತಿ ಬೇರೆ ಏನೇನೋ ಬಂದ್ಬಿಡುತ್ತೆ. ಹಾಗೆ ಇಲ್ಲಿ ನೋಡಿ, ನನ್ನ ಮಗ ಹೋಮ್ವರ್ಕ್ ಬರೆಯೋ ಅಂದ್ರೆ ಟೈಮ್ 10:30 ಆದ್ರೂ ಇನ್ನ ಬರ್ದಿಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಈ ಕಡೆ ಸೊ ಈಗ 3 ಮಂತ್ ಏನು ಮಾಡಿಲ್ಲ, ಏನು ಮಾಡ್ಕೊಟ್ಟಿಲ್ಲ ಅಂತಾನು ಹೇಳ್ತಾರೆ. ಸೊ ಈ ಒಂದೆರಡು ಪಾತ್ರೆ ತೊಳೆದ್ಬಿಟ್ಟು ಅಷ್ಟು ಪಾತ್ರೆ ತೊಳೆದಿದ್ದೀನಿ, ಒಂದ್ ಟಪ್ ಫುಲ್ಲು 2 ಪಾತ್ರೆ ತೊಳ್ಬಿಟ್ಟು ಅಂತ ಹೇಳಿ ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಗೊತ್ತಿರುತ್ತೆ 2 ಪಾತ್ರೆ ತೊಳೆದಿರ್ತಾರೆ, ಏನ್ ತೊಳೆದಿರ್ತಾರೆ ಅಂತ. ರಿಯಲ್ ಫ್ಯಾಕ್ಟ್ ಗೊತ್ತಿರಲ್ವಲ್ಲ. ಗೊತ್ತಿರೋರು ಯಾರು ಕಮೆಂಟ್ ಮಾಡಲ್ಲ, ಗೊತ್ತಿಲ್ದಿರೋರು ಮಾಡ್ತಾರೆ. ಹೊಸದಾಗಿ ಯಾರಾದ್ರೂ ನಿಮ್ ಫ್ಯಾನ್ಸ್ ಇದ್ರೆ ಮಾತ್ರ ಮಾಡೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. ಅದು ಸ್ವಲ್ಪ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಉಳಿದಿತ್ತು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಏನಂದರೆ ನಮಗೆ ತರಕಾರಿ ಬೇಯಿಸೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈ ತರಕಾರಿ ಬೇಯಿಸೋ ಸ್ಟೀಮರ್ ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಆದರೆ ಇದು ಯಾವುದೇ ಥರ ಮಸಾಲೆ, ಚಕ್ಕೆ, ಲವಂಗ ಆ ಥರ ಯಾವುದೇ ಥರ ಮಸಾಲೆ ಐಟಮ್ಸ್ ಹಾಕ್ತೆ ತುಂಬಾ ಬೇಗ ಮಾಡ್ಕೋಬೋದು ಈ ಒಂದು ರೆಸಿಪಿನ. ಇವಾಗ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಪನ್ನೀರ್ ಹಾಕಿರೋದ್ರಿಂದ. ಬರೀ ತರಕಾರಿ ತಿನ್ನೋದಲ್ಲ, ಹಾಗಾಗಿ ನಾನು ಇಷ್ಟೊಂದು ಬಡ್ಕೊತಿದ್ದೀನಿ. ಆಮೇಲೆ ವಾಯ್ಸ್ ಇವಾಗ ಬಾಂಡಿ ಚೆನ್ನಾಗಿ ಕಾದಿದೆ. ನಾನು ಇದಕ್ಕೆ ಲೈಟಾಗಿ 1 ಸ್ಪೂನಷ್ಟು ನಾನು ನೀರಂತೀನಿ ಎಣ್ಣೆನ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂತಾರೆ, ಯಾಕಂದರೆ ಪನ್ನೀರ್ ಫ್ರೈ ಮಾಡೋಕ್ಕಲ್ವ. ನಿಮಗೆ ನೋಡ್ಕೊಳ್ಳಿ, ಯಾಕಂದರೆ ನಾನು ಕೆಲವೊಂದ್ಸತಿ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಅಷ್ಟೇ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಇದಕ್ಕೆ ಪನ್ನೀರ್ನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನಾನು ಹೆಚ್ಚಿದ್ದಲ್ಲ, ನಮ್ಮ ಹಸ್ಬೆಂಡ್ ಹೆಚ್ಕೊಟ್ಟಿದ್ದು. ಆಮೇಲೆ ಹಿಂದುಗಡೆಯಿಂದ ಹೇಳ್ತಾರೆ ನಾನು ಮಾಡಿಕೊಟ್ಟಿದ್ದು ಅಂತ ಹೇಳಿ, ಹಾಗಾಗಿ ನಾನೇ ಮುಂಚೆ ಹೇಳಿದ್ದೆ. ಹಾಗೆಯೇ ಇದಕ್ಕೆ ನಾನು ಒಂದು ಸ್ವಲ್ಪ ಲೈಟಾಗಿ ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ನಾನು ಮೆಣಸು ಪೌಡರ ಹಾಕ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇದನ್ನು ಫ್ಲೇಮು ಸಣ್ಣದಾಗಿ ಇಟ್ಕೋಬೇಕಿಲ್ಲ ಅಂದರೆ ತಳ ಹಿಡಿಯುತ್ತೆ, ಯಾಕಂದರೆ ನಾವು ಎಣ್ಣೆ ಕಡಿಮೆ ಹಾಕಿರ್ತೀವಲ್ಲ, ಹಾಗಾಗಿ ಫ್ಲೇಮು ಸ್ವಲ್ಪ ಸಣ್ಣಕ್ಕೆ ಇಟ್ಕೋಬೇಕು. ಆದ್ರೂ ತಳ ಇಟ್ಕೊಂಡಿದೆ ನೋಡಿ. ಲಾಸ್ಟಲ್ಲಿ ಅದಕ್ಕೆ ಎರಡರ ನೀಟಾಗಿ ಬರುತ್ತೆ.
ಇವಾಗ ಪನ್ನೀರೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ತುಂಬ ಫ್ರೈ ಮಾಡಿದ್ರೆ ಏನಂದರೆ ಅದು ಪನ್ನೀರು ಗಟ್ಟಿ ಗಟ್ಟಿ ಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ನಾನು ಫ್ಲೇಮ್ ಕೂಡ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಎಲ್ಲಡಿಕೆ ಹಾಕೊಂಡಾಗ ನಾಲ್ಗೆ ಬೀಡ ಸ್ವೀಟ್ ಬೀಡ ಯಾರ್ತಂದ್ರೆ ನಾಲ್ಗೆ ಯಾರ್ದು ಕೆಂಪು ಇರುತ್ತೆ ಅವ್ರದ್ದು ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಚೆಕ್ ಮಾಡೋಣ ಬನ್ನಿ. ತೋರಿಸ್ತೀನಿ, ನೀ ಫಸ್ಟ್ ತೋರ್ಸು. ಕಲರ್ ಇಲ್ಲ ಫ್ರೆಂಡ್ಸ್, ಇಷ್ಟೊಂದು ಕಲರ್ ಅಲ್ಲ, ಇನ್ನ ಡಾರ್ಕ್ ಬರ್ಬೇಕು. ಸುಣ್ಣ ನಿನ್ಕಿಂತ ನನ್ ಜಾಸ್ತಿ ಇದೆಯಾ ತಾನೆ. ಈ ಕಡೆ ಗೊಜ್ಜು ಕೂಡ ರೆಡಿ ಆಗಿದೆ. ನಾನು ಇದಕ್ಕೆ ಪನ್ನೀರ್ನೆಲ್ಲ ಮಿಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಪನ್ನೀರ್ ಈ ತರ ಕಟ್ ಮಾಡ್ಕೊಂಡ್ರೆ ಚಂದ. ಯಾಕಂದ್ರೆ ತುಂಬಾ ಚಿಕ್ಕದಾದ್ರೆ ತುಂಬಾ ದೊಡ್ಡದಾದ್ರೂ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಕಲಸಿದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಪಾತ್ರೆ ತೊಳ್ಕೊಡ್ತೀನಿ ಅಂತ ನಿಮಗೆ ಅರ್ಧ ಬರ್ಧ ತೊಳ್ಕೊಟ್ಟು ಹೋಗ್ತಾರೆ. ನಿಮ್ಮನೇಲೂ ನಿಮ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಪಾತ್ರೆ ತೊಳ್ಕೊಡ್ತೀನಿ ಅಂದ್ಬಿಟ್ಟು ಸ್ಮ್ಯಾಶ್ ಅಂತೆ. ಇನ್ನ ಇದಿಷ್ಟು ತೊಳಿಬೇಕು ಹೇಳ್ತಾ ಇದ್ದೀನಿ. ಅರ್ಧ ಬರ್ಧ ಕೆಲಸ ಅಂತ ಇನ್ನ ಕಂಪ್ಲೀಟ್ ಮಾಡ್ತೀನಿ ಅಂತೂ ಇಂತೂ ಪಾತ್ರೆ ತೊಳ್ಕೊಡ್ತಿದ್ದಾರೆ ನಮ್ಮ ಪತಿದೇವರು. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಟೈಮಿಂಗ್ಸ್ ಬಂದು 10:15, 11 ಗಂಟೆಗೆ ಇನ್ನ ಕರೆಕ್ಟಾಗಿ 7 ನಿಮಿಷ ಇದೆ. 10:15 ರಾತ್ರಿ 7 ನಿಮಿಷ 11 ಗಂಟೆ ಆಗೋದಕ್ಕೆ. ಬಿರಿಯಾನಿ ಹೆಂಗಿತ್ತು ಬಿಡ ಮುಂದೆ ಹುಳ ಎಲ್ಲ ಐತೆ ಕೇಳಿ ಅಪ್ಪನಿಗೆ ಬಿಟ್ಟಿದೆ. ಅಲ್ಲಿ ಒಂಚೂರು ಅನ್ನ ಕೂತಿರತ್ತೆ ಅನ್ಕೋ, ಗೊತ್ತೇ ಆಗಲ್ಲ ಅದು. ಹಂಗೆ ಹುಳಗಳಾಗಿ ಪಿತಿ ಪಿತಿ ಹಂಗೆ ಆಮೇಲೆ ಹೊಟ್ಟೆ ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಅದನ್ನ ಕೊಡ್ತಾ ಇಲ್ಲ. ಈಗಲೇ ಕನ್ನಡದಲ್ಲಿ ಹೇಳಿದ್ನಲ್ಲ, ಅನ್ನ ಎಲ್ಲ ಅಲ್ಲೇ ಕೂತಿರುತ್ತಲ್ಲ ಅದಕ್ಕೆ ಮತ್ತೆ ಹುಳ ಬರುತ್ತೆ. ಅಲ್ಲಕ್ಕ, ಅದು ಬಾಕ್ಸ್ ಹಿಂದ್ಗಡೆ ಸಂದಿಲಿ ಹೋಗ್ಬಿಟ್ಟು ಅಲ್ಲಿ ಹುಳ ಅನ್ನಗಳೆಲ್ಲ ಕೂತಿರುತ್ತೆ ಅನ್ಕೋ, ಅದು ಹುಳಗೆ ಕನ್ವರ್ಟ್ ಆಗುತ್ತೆ. ಯೂಸೇ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಅದ್ರಲ್ಲಿ ಹುಳ ಎಲ್ಲ ಕುತ್ಕೊಳತ್ತ. ಅಯ್ಯೋ ಹುಳುವಿಂದ ಏನ್ ಬರ್ತದೆ ಬಿಡಿಸ್ತಾನೆ ಯಾಕಂತಾರೆ ಬಾಯಿಗೆ ಹೋಗ್ತಾರೆ. ಬಾಳೆಹಣ್ಣ ನೀನ್ ಮಗನು ಯಾಕೋ ತಿಂದಪ್ಪ. ಇಲ್ಲ ಅವನು ಮಾಡಿದ್ದಾನೆ. ಇಲ್ಲ ನಮಗೆ ಕಲ್ತಿದ್ರು ನೋಡಿ ಶತ್ರು ಹೆಸರು ಕಡೆ ಅವನ ಹೆಸರು
ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನೆನೆ ವ್ಲಾಗ್ ಮಾಡ್ತಾಯಿದ್ದೆ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬುಧವಾರ ಅಂದರೆ ನೆಕ್ಸ್ಟ್ ಡೇ. ನನ್ನ ಫ್ರೆಂಡ್ ಬಂದಿದ್ದಾಳೆ ನೋಡಿ, ಇಲ್ಲಿ ಗೇಟಿಂದ ಅವಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾಯಿ ಬೊಗಳುದೇ ಇರುತ್ತೆ. ಮತ್ತು ಇವತ್ತು ನಮ್ಮ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ರಥೋತ್ಸವ ಇದೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವಳು ಟಾರ್ಚರಿಂದನೇ ಹೊರಟಿದ್ದೀನಿ. ತಗೋ ಕೀ ಇಟ್ಕೊಂಡು, ಗಾಡಿ ಇತ್ತಂದಿಲ್ಲ ಬ್ಯಾಗೆಲ್ಲ. ಅಲ್ಲಿಗೆ ಇವಾಗ ಹೊರಟಿದ್ದೀವಿ. 10:30 ಬರ್ತೀನಿ ಅಂದವಳು, 11 ಕಾಲಿಗೆ ಬಂದಿದ್ದಾಳೆ. ಇಷ್ಟೊತ್ತಿಗೆ ಅರ್ಧ ರೋಡಲ್ಲಿ ಮನೇಲಿ ಇರ್ಬೋದಾಗಿತ್ತು. ಹೋಗಿ ಬಂದು ಇಂಥ ಫ್ರೆಂಡ್ಸ್ಗಳು ಇರ್ತಾರೆ ಅಂದರೆ. ನೀನು ಫೋನ್ ಮಾಡಿದ್ದೆ ಯಾವಾಗ? 11ಗೆ. 10:20 ನಾನು ಫೋನ್ ಮಾಡಿದ್ದೀನಿ. ಇಷ್ಟು ಸುಮ್ಮನೆ ಬನ್ನಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಪಾತ್ರೆ ತೊಳ್ಕೊಡ್ತೀನಿ ಅಂತ ಹೇಳಿ ಅರ್ಧ ಬರ್ಧ ತೊಳ್ಕೊಟ್ಟು ಹೋಗ್ತಾರೆ. ನಿಮ್ಮನೇಲೂ ನಿಮ್ಗೆ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಪಾತ್ರೆ ತೊಳ್ಕೊಡ್ತೀನಿ ಅಂದ್ಬಿಟ್ಟು ಸ್ಮ್ಯಾಶ್ ಅಂತೆ. ಇನ್ನು ಇದಿಷ್ಟು ತೊಳಿಬೇಕು ಹೇಳ್ತಾ ಇದ್ದೀನಿ. ಅರ್ಧ ಬರ್ಧ ಕೆಲಸ ಅಂತ ಇನ್ನು ಕಂಪ್ಲೀಟ್ ಮಾಡ್ತೀನಿ. ಅಂತೂ ಇಂತೂ ಪಾತ್ರೆ ತೊಳ್ಕೊಡ್ತಿದ್ದಾರೆ ನಮ್ಮ ಪತಿದೇವರು. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಯಿತು. ಟೈಮಿಂಗ್ಸ್ ಬಂದು 10:30, 11 ಗಂಟೆಗೆ ಇನ್ನು ಕರೆಕ್ಟಾಗಿ 7 ನಿಮಿಷ ಇದೆ. 10:30 ರಾತ್ರಿ 7 ನಿಮಿಷ 11 ಗಂಟೆ ಆಗೋದಕ್ಕೆ. ಹುಳ ಎಲ್ಲ ಐತೆ ಕೇಳಿ ಅಪ್ಪನಿಗೆ ಬಿಟ್ಟಿದೆ. ಅಲ್ಲಿ ಒಂಚೂರು ಅನ್ನ ಕೂತಿರತ್ತೆ ಅನ್ಕೋ, ಗೊತ್ತೇ ಆಗಲ್ಲ ಅದು. ಹಂಗೆ ಹುಳಗಳಾಗಿ ಪಿತಿ ಪಿತಿ ಹಂಗೆ ಆಮೇಲೆ ಹೊಟ್ಟೆಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಅದನ್ನ ಕೊಡ್ತಾ ಇಲ್ಲ. ಈತನೇ ಕನ್ನಡದಲ್ಲಿ ಹೇಳೋದ್ನಲ್ಲ, ಅನ್ನ ಎಲ್ಲ ಅಲ್ಲೇ ಕೂತಿರುತ್ತಲ್ಲ, ಅದಕ್ಕೆ ಮತ್ತೆ ಹುಳ ಬರುತ್ತೆ. ಅಲ್ಲಕ್ಕ, ಅದು ಬಾಕ್ಸ್ ಹಿಂದ್ಗಡೆ ಸಂದಿಲಿ ಹೋಗ್ಬಿಟ್ಟು ಅಲ್ಲಿ ಹುಳ ಅನ್ನಗಳೆಲ್ಲ ಕೂತಿರುತ್ತೆ ಅನ್ಕೋ, ಅದು ಹುಳಗೆ ಕನ್ವರ್ಟ್ ಆಗುತ್ತೆ. ಯೂಸೇ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಅಲ್ಲಿ ಹುಳ ಎಲ್ಲ ಕುತ್ಕೊಳತ್ತ. ಅಯ್ಯೋ, ಹುಳುವಿಂದ ಏನ್ ಬರ್ತದೆ ಬಿಡಿಸ್ತಾನೆ, ಯಾಕಂದ್ರೆ ಬಾಯಿಗೆ ಹೋಗ್ತಾರೆ. ಬಾಳೆನ ನಿನ್ ಮಗ ಯಾಕೋ ತಿಂದಪ್ಪ. ಇಲ್ಲ, ಅವನು ಮಾಡ್ತಿದ್ದಾನೆ. ಇಲ್ಲ ನಮಗೆ ಕಲ್ಲು ನೋಡಿ ಶತ್ರು ಶತ್ರು ಅಂತ ಏನ್ ಚೆನ್ನಾಗಿ ಎಷ್ಟು ಅಂತೀಯ. ಹಿಂಗಡೆ ಹೋಗ್ಲಿ.
ನಿಮಿಷಕ್ಕೆ ಬಿಚ್ಚಾಕ್ಬಿಟ್ರಲ್ಲ. ನಮ್ಮಲ್ಲಿ ಜಾತ್ರೆ ಇವಾಗ ಜಸ್ಟ್ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಮಾರ್ಚ್ ಎಲ್ಲ ಸ್ಟಾರ್ಟ್ ಆಯ್ತು ಅಂದರೆ ಇನ್ನೂ ಜಾಸ್ತಿ ಇರುತ್ತೆ. ಯಪ್ಪ ಅನಿಸ್ಬಿಟ್ಟಿದೆ ನನಗಂತೂ. ಹಾಗೆಯೇ ಇವತ್ತಂತೂ ತುಂಬಾ ಸಾಕಾಗ್ಬಿಡ್ತು. ಯಾಕಂದರೆ ನನ್ನ ಫ್ರೆಂಡ್ ನಾನು ವಿಡಿಯೋ ಶೇರ್ ಮಾಡಿದ್ದೆ. ನನ್ನ ಫ್ರೆಂಡ್ ಏನು ಅಂದರೆ ಡಿಕ್ಕಿ ಒಳಗಡೆ ಕೀ ಹಾಕ್ಬಿಟ್ಟಿದ್ದಾಳೆ. ಮತ್ತು ಕಸ್ಟಮರ್ ನಮಗೆ ಐಡಿಯಾನೇ ಇರಲಿಲ್ಲ ಪಾಪ ಯಾರ ಹತ್ರನೂ. ಅವಳದು ಎಲೆಕ್ಟ್ರಿಕ್ ಸ್ಕೂಟಿ ಅದೇ ಥರದ ಇನ್ನೊಬ್ಬರು ಲೇಡಿ ಆಂಟಿ ಸಿಕ್ಕಿದ್ರೊಬ್ರು. ಅವರಿಂದ ಹೆಲ್ಪ್ ತೊಗೊಂಡು ಕೀ ಎಲ್ಲ ಅವ್ರದ್ದು ಹತ್ರ ಇಸ್ಕೊಂಡೆಲ್ಲ ಚೆಕ್ ಮಾಡಿದ್ವಿ. ಬಟ್ ಬರ್ರಿ ಅಂದರೆ ಕೀ ಸೆಟ್ಟು ಬೇರೆ ಇರುತ್ತಲ್ಲ. ಆಮೇಲೆ ಅವರೊಂದು ನಮಗೆ ಒಂಥರ ದೇವ್ರ ಥರನೇ ಬಂದರು ಆ ಟೈಮಿಗೆ ಅನ್ಕೋಬೋದು. ಯಾಕಂದರೆ ನಮಗೆ ಆ ಟೈಮಲ್ಲಿ ಏನೂ ಫ್ಲ್ಯಾಶ್ ಆಗೋದಿಲ್ಲ. ಯಾಕಂದರೆ ಕಸ್ಟಮರ್ ಕೇರ್ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯ್ತು. ಇಲ್ಲಾಂದರೆ ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಮನೆಗೆ ಬಂದು ಅವಳು ತೊಗೊಂಡು ಬರಬೇಕಾಗಿತ್ತು. ಆಮೇಲೆ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿ ಅವ್ರೊಂದು 5 ನಿಮಿಷ ಬರ್ತೀವಿ ಅಂತ ಹೇಳಿ ಅವರು ಕೂಡ 10 ನಿಮಿಷದೊಳಗಡೆ ಎಲ್ಲ ಬಂದು ಪಾಪ ಕೀ ಎಲ್ಲ ಓಪನ್ ಮಾಡಿಕೊಟ್ರು. ಬಟ್ ಅಮೌಂಟ್ ಎಲ್ಲ ಬೇಡ ಅಂದರು. ಬಟ್ ಆದರೂ ನಾವೇನೇ ಮತ್ತೆ ಪಾಪ ಬಂದಿರ್ತಾರಲ್ಲ, ನಮ್ಮ ಟೈಮಿಗೆ ಬಂದಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಅಮೌಂಟ್ನ ಕೊಟ್ಬಿಟ್ಟು ಮನೆಗೆ ಬಂದ್ವಿ. ಹಾಗೇ ದೇವಸ್ಥಾನದಲ್ಲಿ ಪ್ರಸಾದ ಆಯಿತು. ಬಟ್ ನನಗೆ ಹೊಟ್ಟೆಲ್ಲ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ನನಗೆ ತಿನ್ನೋದಕ್ಕಾಗಲೇ ಸಿಕ್ಕಾಪಟ್ಟೆ ರಶ್ಶು ಇತ್ತು. ಹಾಗಾಗಿ ಮತ್ತೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ನಾನು ಕೋಟೆ ಮಾರಮ್ಮ ದೇವಸ್ಥಾನದಲ್ಲಿ ಸ್ಯಾರಿನ ತೊಗೊಂಡೆ. ಕಲರ್ ಇಷ್ಟ ಆಯಿತು. ಬಟ್ ನನಗೆ ಯಾಕೋ ಇವಾಗ ನಾನು ಉಟ್ಕೊತೀನಿ ಅನ್ನೋದು ಸಿಕ್ಕಾಪಟ್ಟೆ ಡೌಟು. ಇದೊಂಥರ ಈ ಕಡೆ ತೋರಿಸ್ತೀನಿ. ಒಂಥರ ಬಾಟಲ್ ಗ್ರೀನ್ ಕಲರ್ ಇದೆ. ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಆದರೆ ನೋಡಬೇಕು ನಾನು ಉಟ್ಕೊತೀನೋ ಇಲ್ಲ ಮನೇಲಿ ಯಾರಿಗಾದ್ರೂ ಕೊಡ್ತೀನೋ. ಇಲ್ಲಾಂದರೆ ನನ್ನ ಫ್ರೆಂಡೇ, ಅವಳಿಗೆ ಈ ಕಲರ್ ತುಂಬ ಇಷ್ಟ ಆಗಿದೆ. ನೋಡಬೇಕು, ತುಂಬ ಚೆನ್ನಾಗಿದೆ. ಹರಾಜು ಹಾಕಿದ್ರು. ನಾನು ಏನೋ ಗೊತ್ತಿಲ್ಲ, ಯಾವತ್ತತ್ರ ಎಲ್ಲ ನಾನು ತೊಗೊಳಕ್ಕೆ ಹೋಗೋಳಲ್ಲ ಅಂಥದ್ರಲ್ಲಿ ತೊಗೊಂಡೆ. ಅದೇನೋ ಗೊತ್ತಿಲ್ಲ, ತೊಗೊಬೇಕು ಅನ್ನಿಸ್ತು, ತೊಗೊಂಬಿಟ್ಟೆ. ಅದು ಸ್ಯಾರಿ ನೋಡಿದ ತಕ್ಷಣ ತೊಗೊಬೇಕು ಅನಿಸ್ತು, ತೊಗೊಂಬಿಟ್ಟೆ. ನೋಡೋಣ, ಉಟ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನಂದರೆ ನಾನು ತುಂಬ ರಾಗಿ ಹೇಗಿದೆ ಹಾಗೆ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಹೇಗೆ ಗೊತ್ತಿದೆಯೋ ಆ ಥರ ಒಂದು ವ್ಲಾಗ್ನ ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಅದು ಸಡನ್ನಾಗಿ ಮಾತಾಡ್ತಾ ಇದ್ದೀನಲ್ಲ, ಸುಸ್ತು ಅನಿಸುತ್ತೆ. ಯಾಕಂದರೆ ಇವಾಗ ತಾನೇ ಬಂದು ಒಂದು 5 ನಿಮಿಷ ಆಯಿತು ಅಷ್ಟೇ. ಸಾರಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್. ನಾನು ಕೂಡ ಇನ್ನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ, ನಾನು ಪ್ರೆಗ್ನೆನ್ಸಿ ಹೇಗೆ ಟೇಕ್ ಕೇರ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಫುಡ್ ರೋಟೀನ್ ಆಗಿರ್ಬೋದು, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅದರೂ ಕೊಡ್ತಾ ಹೋಗ್ತೀನಿ. ನನಗೂ ಕೂಡ ಗೊತ್ತಿಲ್ಲದಿರೋದನ್ನ ನಿಮ್ಮ ಕಡೆಯಿಂದನೂ ತಿಳ್ಕೊಳ್ಳೋ ರೀತಿ ಇರುತ್ತೆ. ಯಾಕಂದರೆ ಪ್ಲೀಸ್ ದಯವಿಟ್ಟು ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನನಗೂ ಕೂಡ ಕೆಲವೊಂದು ಗೊತ್ತಿರೋದಿಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಲ್ಲ, ನನಗೆ ಗೊತ್ತಿರೋದು ಬೇರೆಯವ್ರಿಗೂ ಕೂಡ ನನ್ನ ಕಡೆಯಿಂದ ಅದು ತಿಳಿಸ್ಬೋದು. ನಿಮಗೇನು ಗೊತ್ತಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಥರ ಪ್ರಿಕಾಷನ್ಸ್ ತೊಗೊಂಬಿಟ್ರೆ ಬೆಟರ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಶೇರ್ ಮಾಡ್ತಾರೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬೇರೆಯವ್ರು ಕೂಡ ನನ್ನ ಥರ ಪ್ರೆಗ್ನೆಂಟ್ ಇರ್ತಾರೆ ವುಮೆನ್ಸು, ಅವರಿಗೂ ಕೂಡ ನಾನು ಅದನ್ನು ಶೇರ್ ಮಾಡ್ಬೋದು. ಸೊ ದಯವಿಟ್ಟು ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಾ, ಮತ್ತೆ ಹೇಳ್ತಾ ಇದ್ದೀನಿ, ಏನೋ ಅನ್ಕೋಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ವ್ಲಾಗ್ ಮತ್ತೆ ಹೊಸ ವ್ಲಾಗಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ.